ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಲೈಫ್. ನಾನು ನಾಗಶ್ರೀ. ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ನೋಡ್ತಾ ಇರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ತಿಂಡಿಗೆ ದೋಸೆನ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ದೋಸೆ, ಗೋಧಿ ದೋಸೆ ಇದು. ಗೋಧಿ ದೋಸೆ ಅಂದರೆ ಎಲ್ಲರಿಗೂ ಚೆನ್ನಾಗೇ ಗೊತ್ತಿರುತ್ತೆ. ಸ್ವಲ್ಪ ಸಾಫ್ಟಾಗಿರೋವಂಥ ದೋಸೆ ಆಗಿರುತ್ತೆ. ನಾರ್ಮಲ್ ದೋಸೆಗಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನನ್ನ ಮಗ ಕೂಡ ತಿಂಡಿ ತಿಂತಾ ಇದ್ದಾನೆ. ಟಿ ವಿ ನೋಡಿಕೊಂಡು ಹಾಗೆಯೇ ತಿಂಡಿ ತೊಗೊತಾ ಇದ್ದಾನೆ ಅವನು. ತಿಂಡಿಗೆ ಕೈ ಹೋಗೋದಕ್ಕಿಂತ ಜಾಸ್ತಿ ಕಣ್ಣೆಲ್ಲ ಟಿ ವಿ ಮೇಲೆ ಇರುತ್ತೆ. ಈ ಮಕ್ಕಳಿಗೆ ತಿನ್ನಪ್ಪ ತಿನ್ನು ಅಂತ ಹೇಳ್ತಾನೇ ಇರಬೇಕು. ಇಲ್ಲಿ ಅವನಿಗೆ ಮಾಡಿಕೊಟ್ಬಿಟ್ಟು ಹಾಗೆಯೇ ನಾನು ಕೂಡ ಮಾಡಿಕೊಂಡೆ. ದೋಸೆಗೆ ನಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಮೊಸರು ಇಟ್ಕೊಂಡಿದ್ದೀನಿ ಅಷ್ಟೇ ನಾನು. ಏನು ಸ್ಪೆಷಲ್ ಅಂತ ಏನು ಮಾಡೋಕ್ಕೋಗಿರಲಿಲ್ಲ. ಇಲ್ಲಿ ದೋಸೆ ಮತ್ತು ಮೊಸರು ಜೊತೆಗೆ ನಾನು ತಗೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಹೇರ್ ಆಯಿಲ್ನ ನಾನು ಮಾಡ್ತಾಯಿದ್ದೀನಿ ಮನೇಲೇ. ಅಂದರೆ ತುಂಬ ಲಾಂಗ್ ಬ್ಯಾಕ್ ಒಂದು ಸರಿ ನಾನು ಇದನ್ನು ಯೂಸ್ ಮಾಡಿದ್ದೆ. ನನಗೊಳ್ಳೆ ರಿಸಲ್ಟ್ ಕೊಟ್ಟಿತ್ತು. ಯಾಕೋ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ ಅಂತ ಫೀಲ್ ಆಗ್ತಾಯಿದೆ. ಅದಕ್ಕೆ ನಾನು ಮತ್ತೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೆ. ಅಷ್ಟಕ್ಕೆ ಸರಿಯಾಗಿ ನಾನು ನಮ್ಮ ತಾಯಿ ಮನೆಗೆ ಹೋಗಿದ್ದಾಗ ಅಲ್ಲಿ ಎಣ್ಣೆನ ಅಂದರೆ ಕೊಬ್ಬರಿನ ಕೊಟ್ಟು ಎಣ್ಣೆ ಮಾಡಿಸ್ಕೊಂಡಿದ್ರು. ಕೊಬ್ಬರಿ ಎಣ್ಣೆ ಫ್ರೆಶ್ಶಾಗಿ ಮನೇಲೇ ಮಾಡಿಸಿದ್ರು. ಸೊ ಅದು ಚೆನ್ನಾಗಿತ್ತಲ್ಲ, ಅದಕ್ಕೆ ತೊಗೊಂಡು ಬರೋಣ ಅಂತ ಹೇಳಿ ಎಣ್ಣೆ ತೊಗೊಂಡು ಬಂದಿದ್ದೆ. ಅದರಲ್ಲಿ ಈಗ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಬರೀ 5 ಪದಾರ್ಥ ಹಾಕಿ ಮಾಡ್ತಾಯಿದ್ದೀನಿ. ಒಂದು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇದಕ್ಕೆ. ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. 2 ಬೆಟ್ಟದ ನೆಲ್ಲಿಕಾಯಿ ಅದನ್ನು ಹೀಗೆ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ನಾನು ಒಂದು 3-4 ದಾಸವಾಳದ ಎಲೆ, ಹಾಗೆಯೇ ಒಂದು ಹಿಡಿಯಷ್ಟು ದಾಸವಾಳದ ಹೂವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದೆಲ್ಲನೂ ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಟ್ಟಿದ್ದೀನಿ. ಅಂದರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಟೇ ಫಸ್ಟಿಂದ ಎಂಡ್ವರೆಗೂ ಲೋ ಫ್ಲೇಮಲ್ಲೇ ಮಾಡಬೇಕು ಇದನ್ನು. ಸೊ ನಾನೀಗ ಎಲ್ಲನೂ ಹಾಕಿ ಲಾಸ್ಟ್ 5 ಮಿನಿಟ್ಸಲ್ಲಿ ಒಂದು 5-6 ಮೆಂತ್ಯದ ಕಾಳುಗಳನ್ನು ಹಾಕಿದ್ದೀನಿ. ಅದೆಲ್ಲನೂ ಹಾಕಿ ಚೆನ್ನಾಗಿ ಕುದ್ದ ಮೇಲೆ ಈ ಥರ ಒಂದು ಸ್ವಲ್ಪ ಬ್ಲ್ಯಾಕಿಶಕ್ಕೆ ತಿರುಗುತ್ತಲ್ವ, ಆವಾಗ ನಾನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದು ಕೂಲ್ ಡೌನ್ ಆಗೋಕ್ಕೆ ಬಿಡ್ತೀನಿ. ಇದನ್ನು ನಾನು 24 ಅವರ್ಸ್ ಪೂರ್ತಿ ಇದೇ ಪಾತ್ರೆಯಲ್ಲಿ ಬಿಟ್ಬಿಡ್ತೀನಿ. ಅಂದರೆ ಸೋಕಾಗೋಕ್ಕೆ ಬಿಟ್ಬಿಡ್ತೀನಿ ಇದರಲ್ಲಿ. ಆವಾಗ ಚೆನ್ನಾಗಿ ಅದರದ್ದು ರಸ ಎಲ್ಲ ಎಣ್ಣೆಗೆ ಚೆನ್ನಾಗಿ ಬಂದಿರುತ್ತೆ ಅಂತ ಹೇಳಿಬಿಟ್ಟು. ಈಗ ನೋಡ್ಬೋದು ನೀವು, ಇದು ನೆಕ್ಸ್ಟ್ ಡೇ ನಾನು 24 ಅವರ್ಸ್ ಆದಮೇಲೆ ಅದನ್ನು ಫಿಲ್ಟರ್ ಮಾಡಿ ಎತ್ತಿಟ್ಕೊಳ್ಳೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಫಿಲ್ಟರ್ ಮಾಡೋದಕ್ಕೆ ನಾನು ಈ ಥರ ದೊಡ್ಡ ಜಾಲರಿ ತೊಗೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನೀಟಾಗಿ ಬರುತ್ತೆ. ಅದೇ ಈ ಥರ ಸ್ವಲ್ಪ ಚಿಕ್ಕ ಜಾಲರಿ, ಹೋಲ್ಸ್ ಸಣ್ಣ ಇರೋದಾದರೆ ಸ್ವಲ್ಪ ಕಷ್ಟ ಅದರಲ್ಲಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಡಸ್ಟೆಲ್ಲ ಜಾಸ್ತಿ ಇರುತ್ತಲ್ವ. ಸೊ ಇದು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ದೊಡ್ಡ ಜಾಲರಿನ ಇಲ್ಲಿ ತೊಗೊತಾ ಇದ್ದೀನಿ. ಇದರಲ್ಲಿ ನಾನು ಅದನ್ನು ಫಿಲ್ಟರ್ ಮಾಡ್ಕೊತಿದ್ದೀನಿ. ಇದು ಎಣ್ಣೆ ಆರಿರೋದ್ರಿಂದ ನಾನಿಲ್ಲಿ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನು ಫಿಲ್ಟರ್ ಮಾಡ್ಕೊಂಬಿಡಬೇಕು. ಹಾಗೆಯೇ ಈ ಫಿಲ್ಟರ್ ಮಾಡಿದ್ಮೇಲೆ ಏನು ಡಸ್ಟ್ ಉಳಿದಿರುತ್ತೋ, ಈ ಎಲೆಗಳು, ಸೊಪ್ಪು ಅದೆಲ್ಲ, ಹೂವು ಅದೆಲ್ಲ ಏನಿರುತ್ತೋ ಅದನ್ನು ನಾವು ಬಿಸಾಡಬೇಕಾದ್ದೇನಿರಲ್ಲ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಒಳ್ಳೆ ತಲೆ ಕೂದಲಿಗೆಲ್ಲ ಒಳ್ಳೆ ಮೆಡಿಸನ್ನೇ ಆಗಿರೋದ್ರಿಂದ ನಾವು ಇದನ್ನು ಬೇಕಾದರೆ ಮಿಕ್ಸಿ ಮಾಡಿ ಒಂದು ಸ್ಮೂತ್ ಪೇಸ್ಟ್ ಥರ ಮಾಡಿಕೊಂಡು ತಲೆಗೆ ನಾವು ಬೇಕಾದರೆ ಮಾಸ್ಕ್ ಥರ ಹಾಕ್ಕೊಳ್ಬೋದು. ಇಲ್ಲ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇದೆ ಅಂತ ಫೀಲ್ ಆಗುತ್ತೆ, ಬೇಡ ಅಂತ ಹೇಳಿದ್ರೆ ಬೇಡವಾಗಿರುತ್ತೆ. ಈ ಥರ ನೋಡಿ ತುಂಬ ಕ್ರಿಸ್ಪಿಯಾಗಿ ಹಿಂಗೆ ಮುಟ್ಟಿದ್ರೆ ಸಾಕು ಎಲೆ ಒಡೆದೋಗ್ಬೇಕು, ಆ ಥರದ್ರಲ್ಲಿ ನಾವು ಮಾಡಿಟ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ ಇದಕ್ಕೆ ಸಣ್ಣೀರುಳ್ಳಿ ಅದನ್ನು ಎಲ್ಲ ಹಾಕ್ತಾರೆ. ಬಟ್ ಸಣ್ಣೀರುಳ್ಳಿ ನಾನು ಹಾಕೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಾನು ಸ್ವಲ್ಪ ದಿನ ಇದನ್ನು ಸ್ಟೋರ್ ಮಾಡಿ ಇಟ್ಕೊತೀನಿ. ಅದಕ್ಕೆ ಇದನ್ನು ನಾನು ಸಣ್ಣೀರುಳ್ಳಿ ಎಲ್ಲ ಹಾಕ್ತಾಯಿಲ್ಲ. ಆಮೇಲೆ ಸಣ್ಣೀರುಳ್ಳಿ ಹಾಕಿದಾಗ ಸ್ವಲ್ಪ ಸ್ಮೆಲ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾನು ಹಾಕ್ತಿಲ್ಲ. ಯಾಕೆಂದರೆ ನನಗೆ ಅದು ಒಂದು ಸ್ವಲ್ಪ ಸ್ಮೆಲ್ ಇರೋ ರೀತಿ ಇದಾದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರವಾಗಿ ನಾನು ಇಲ್ಲಿ ಅದನ್ನು ಹಾಕಿಲ್ಲ. ಈ ಥರ ಮಾಡಿ ಎತ್ತಿಟ್ಕೊತೀನಿ. ಹಾಗೆಯೇ ನಾನು ಇದು ಹೇರ್ ಫಾಲ್ಗೆ ತುಂಬ ಒಳ್ಳೆಯದು. ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಅದಕ್ಕೋಸ್ಕರವಾಗಿ ಬಳಸ್ತೀನಿ.
ಆ್ಯಂಡ್ ಇನ್ನೊಂದು ಈ ವ್ಲಾಗಲ್ಲಿ ನೀವು ಒಂದು ರೆಸಿಪಿ ನೋಡ್ತಾ ಇದ್ದೀರಿ. ಏನು ಮಾಡ್ತಾ ಇದ್ದೀನಿ ಅಂದರೆ 1 ಪಾಟ್ ಮೀಲ್ ಈಸಿಯಾಗಿ ಟಕ್ ಅಂತ ಒಂದು 20 ಮಿನಿಟ್ಸಲ್ಲಿ ಆಗೋಗಬೇಕು, ಆ ರೀತಿಯಾದ ಒಂದು ತಿಂಡಿ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು. ಇದು ವಾಂಗಿಬಾತ್ ಅಂದರೆ 1 ಪಾಟ್ ರೆಸಿಪಿಲಿ ವಾಂಗಿಬಾತ್ ನೀವು ಆಲ್ಮೋಸ್ಟ್ ನೀವು ನೋಡಿರ್ಬೋದು. ಗೊಜ್ಜು ಮಾಡಿಕೊಂಡು ಅಥವಾ ಪಲ್ಯ ಮಾಡಿಕೊಂಡು ನೀವು ಅನ್ನ ಕಲಿಸ್ಕೊಳ್ಳೋ ರೀತಿ ವಾಂಗಿಬಾತ್ ಮಾಡ್ತೀವಿ. ಆದರೆ ಇದು 1 ಪಾಟ್ ಮೀಲ್. ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಅದು ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಹಾಗೆ ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಂಡು, ಅದು ಪಲಾವ್ ಎಲೆದು ಒಂದು ಸ್ವಲ್ಪ ಘಮ ಬಂದ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕಡಲೆಬೇಳೆ, ನೀವು ಬೇಕು ಅಂತ ಹೇಳಿದ್ರೆ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ, ಉದ್ದಿನಬೇಳೆ ಹಾಕಕ್ಕೆ ಹೋಗಿಲ್ಲ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲೇ. ಅದಾದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ನ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಕ್ಯಾಪ್ಸಿಕಮ್ನು ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗೇ ಕಟ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೀವು ಒಗ್ಗರಣೆ ಮಾಡ್ತೀರಿ ಬರೀ ಅಂತ ಹೇಳಿದಾಗ ನಿಮಗೆ ಅದು ಬಾಯಿಗೆ ಸಿಗೋ ರೀತಿಲೇ ಇರುತ್ತೆ. ಅದೇ ಕುಕ್ಕರ್ನಲ್ಲಿ ಕೂಗಿಸ್ತೀವಿ ಅಂತ ಹೇಳಿದಾಗ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಅದು ಸ್ಮ್ಯಾಶ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಇದನ್ನು ಒಂದು 2 ನಿಮಿಷ ಎಣ್ಣೆಲಿ ಬಾಡಿಸ್ಕೊಂಡ್ಮೇಲೆ ನಾನು ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಉದ್ದದ ಬದನೆಕಾಯಿ ಇದೆಲ್ಲ. ಇದನ್ನು ಹಾಕಿ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಬೇಕು ಇದೂ ಕೂಡ. ಆವಾಗಲೇ ಚೆನ್ನಾಗಿ ಟೇಸ್ಟ್ ಕೊಡೋದು. ಯಾಕೆ ಅಂತಂದರೆ ಬದನೆಕಾಯಿ ವಾಂಗಿಬಾತ್ ಅಂತ ಹೇಳಿದಾಗ ಎಣ್ಣೆಲಿ ನಾವು ಎಷ್ಟಕ್ಕೆಷ್ಟು ಹುರಿತೀವೋ ಅದನ್ನು ಬಾಡಿಸ್ತೀವೋ ಅದನ್ನು ಅಷ್ಟೂ ರುಚಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಚೆನ್ನಾಗೇ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಫ್ರೈ ಆಗಿರೋ ಅಂಥದ್ದಕ್ಕೆ ನಾನು ಸ್ವಲ್ಪ ಹುಣಸೆ ರಸನ ಹಾಕ್ತಾಯಿದ್ದೀನಿ. ನೀವು ಹುಣಸೆ ರಸ ಬೇಡ ಅಂತ ಫೀಲ್ ಆಯಿತು ಅಂತ ಹೇಳಿದ್ರೆ ನೀವು ಬೇಕಾದರೆ ಈ ಜಾಗದಲ್ಲಿ ಟೊಮೊಟೊನ ಹಾಕ್ಕೊಳ್ಬೋದು. ಹಾಗೆಯೇ ಹಸಿ ಬಟಾಣಿ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕಿದ್ರೆ ನೀವು ಹುಣಸೆ ಹಣ್ಣು ಹುಳಿ ಹಾಕಬೇಕು ಅಂತ ಅಗತ್ಯ ಇರಲ್ಲ, ಹಾಕಿದ್ರೂ ಕೂಡ ಸ್ವಲ್ಪ ಹಾಕ್ಕೊಂಡ್ರೆ ನಡೆಯುತ್ತೆ. ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಹುಳಿ. ಈ ಟೈಮ್ನಲ್ಲಿ ನಾನು ಇವಾಗ MTR ಅವ್ರದ್ದು ವಾಂಗಿಬಾತ್ ಮಸಾಲ ಪೌಡರ್ ಇದೆಯಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ಈಗ ಅರ್ಧ ಹಾಕ್ಕೊತಾ ಇದ್ದೀನಿ ಮಸಾಲಾನ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ನಾನು ಅದ್ರ ಜೊತೆಗೆ ಸ್ವಲ್ಪ ಬೇರೇನೂ ಪುಡಿ ಹಾಕ್ತೀನಿ, ಅದಕ್ಕೋಸ್ಕರ. ಇವಾಗ ನಾನು ಇದನ್ನು ಬೇಕಾದರೆ ನೀವು ಅಂಗಡಿದೇ ತೊಗೋಬೇಕು ಅಂತ ಅಗತ್ಯ ಇಲ್ಲ. ಅದ್ರ ಬದಲು ಬೇಕಾದರೆ ನೀವು ಮನೇಲಿ ಮಾಡ್ಕೊಂಡಿರೋ ವಾಂಗಿಬಾತ್ ಪುಡಿ ಕೂಡ ಹಾಕ್ಕೊಳ್ಬೋದು. ನಾನು ಆ್ಯಕ್ಚುಲಿ ಯೂಶ್ವಲಿ ವಾಂಗಿಬಾತ್ ಪುಡಿ ಮನೆಯದೇ ಹಾಕ್ತೀನಿ, ಬಟ್ ಇವಾಗ ಇಲ್ಲಿ ಇದನ್ನು ಯೂಸ್ ಮಾಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಹಾಗೆ ಇಲ್ಲಿ 1 ಸ್ಪೂನ್ನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸಾಂಬಾರು ಪುಡಿ ಹಾಕೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ ಒಂದು ಬೇರೆ ರೀತಿಯದೇ ಟೇಸ್ಟು ವಾಂಗಿಬಾತ್ಗೆ ಕೊಟ್ಟಿತ್ತು. ಅದರಿಂದ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ 1 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಇದು ಬೇಡ ಅಂದರೆ ಮೆಣಸಿನ ಪುಡಿ ಹಾಕಲ್ಲ ಅಂತ ಹೇಳಿದ್ರೆ ಸಾಂಬಾರು ಪುಡಿನ ನೀವು ಬೇಕಾದರೆ ಫುಲ್ ಆ್ಯಂಡ್ ಫುಲ್ ವಾಂಗಿಬಾತ್ ಪುಡಿನೇ ಹಾಕ್ಕೋಬೋದು. ನಾನು ಈ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಈ ಲೋಟದಲ್ಲಿ ಅಳತೆ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಅದನ್ನು ತಗೊಂಡು ತೊಳೆದು ಇಟ್ಕೊಂಡಿದ್ದೀನಿ. 2 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿನ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಏನು ಮಸಾಲಾನ ಫ್ರೈ ಮಾಡಿ ಇಟ್ಕೊಂಡಿದ್ದೀನೋ ಆ ಮಸಾಲಾಗೆ ಇವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ನೀರು ಹಾಕೋದಕ್ಕಿಂತ ಮುಂಚೆನೇ ಅಕ್ಕಿ ಹಾಕಿರೋದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಈ ಅಕ್ಕಿಗೆ ಮಸಾಲ ಚೆನ್ನಾಗಿ ಇಳಿಯುತ್ತೆ, ಅಂದರೆ ಎಲ್ಲದಕ್ಕೂ ಚೆನ್ನಾಗಿ ಕೋಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಫಸ್ಟ್ ಏನಂತಾರೆ ನೀರು ಹಾಕೋದಕ್ಕಿಂತ ಮುಂಚೆನೇ ಅಕ್ಕಿನ ಹಾಕಿ ಸ್ವಲ್ಪ ಈ ರೀತಿಯಾಗಿ ಹುರ್ಕೋತಾ ಇದ್ದೀನಿ. ಇದರಲ್ಲಿ ಎಲ್ಲ ಮಿಕ್ಸ್ ಆಗೋ ರೀತಿಲಿ ಕೈ ಆಡಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ ಅಂತ ಹೇಳಿಬಿಟ್ಟು. ಅದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇವಾಗ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಇವಾಗ ಅಕ್ಕಿ ಅನ್ನಕ್ಕೆ ಇಡ್ತೀವಲ್ಲ ನಾವು ಅದೇ ರೀತಿಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಿನಂತೆ ಅಳತೆ ಅಂತ ತಗೊಂಡು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಗ್ಲಾಸ್ನಷ್ಟು ನೀರನ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ.
ನೀರು ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಮಸಾಲ ಎಲ್ಲ ಚೆನ್ನಾಗಿ ಒಂದು ಕಡೆಯಲ್ಲೇ ಕೂತ್ಕೊಳ್ದೇ ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಆಗೋ ರೀತಿಲಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ನೀರು ಹಾಕಿದ್ಮೇಲೆ ಒಂದು 2 ಕುದಿ ಬರ್ತಾ ಇದೆ ಅಂತನ್ನುವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಮೊದಲಿಂದ ಇದುವರೆಗೂ ಕೂಡ ಎಲ್ಲಿಯೂ ಉಪ್ಪನ್ನು ಬಳಸಿರಲಿಲ್ಲ. ಇವಾಗ ಲಾಸ್ಟಲ್ಲಿ ಫೈನಲ್ ಆಗಿ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ನಿಜವಾಗ್ಲೂ ತುಂಬಾ ರುಚಿಯಾಗಿತ್ತು. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಈಗ ಚೆನ್ನಾಗಿ ಕುದಿಯುವಂಥ ಟೈಮ್ನಲ್ಲಿ ಇಲ್ಲಿ ಕೊಬ್ಬರಿನ ನಾನು ಶರ್ದಿಟ್ಕೊಂಡಿದ್ದೀನಿ. ಈ ಕೊಬ್ಬರಿ ತುರಿಗಳನ್ನು ಹಾಕ್ಕೊತಾ ಇದ್ದೀನಿ. ನಿಜವಾಗ್ಲೂ ವಾಂಗಿಬಾತ್ಗೆ ಕೊಬ್ಬರಿ ತುರಿನ ಹಾಕಿದ್ರೆ ಅದರದ್ದು ಟೇಸ್ಟೇ ಬೇರೆ ಲೆವೆಲಲ್ಲಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ಅನಿಸುತ್ತೆ. ಇವಾಗ ನಾನು ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಲಾಸ್ಟಾಗಿ ನಾನು ಫೈನಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ಯಾಕೆ ಕುದಿಯೋ ಹಂತದಲ್ಲಿ ನಾವು ಮುಚ್ಚಳ ಮುಚ್ಚಬೇಕು ಇದಕ್ಕೆ ಕುಕ್ಕರ್ಗೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ಚೆನ್ನಾಗಿ ಕುದ್ದ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡೋದ್ರಿಂದ ಮಸಾಲ ಮೇಲ್ಗಡೆ ಬಂದು ನಿಂತ್ಕೊಳ್ಳಲ್ಲ. ಅದ್ರ ಬದಲಾಗಿ ಎಲ್ಲ ಕಡೆಗೂ ಈವನ್ ಆಗಿ ಸ್ಪ್ರೆಡ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಚೆನ್ನಾಗಿ ಒಂದು ಹಂತಕ್ಕೆ ಬಂದ ಮೇಲೆ ಲಾಸ್ಟಲ್ಲಿ ನಾವು ಲಿಡ್ ಕ್ಲೋಸ್ ಮಾಡಬೇಕು. ಹಾಗೆ ಸ್ವಲ್ಪ ತುಪ್ಪ ಹಾಕಿ ನಾನು 2 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಆವಾಗ ತುಂಬ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಅಂತ ಹೇಳಿ. ಇಲ್ಲಿ ನಾನು 2 ವಿಷಲ್ ಬರೆಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಬಹುದು ನೀವು ಮಸಾಲ ನೀವು ಮೇಲ್ಗಡೆ ಏನೂ ಕಾಣಿಸ್ತಾ ಇಲ್ಲ, ಎಲ್ಲ ನೀಟಾಗಿ ಈವನಾಗಿ ಸ್ಪ್ರೆಡ್ ಆಗಿದೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಫೈನಲಿ ನಾವು ಈ ಥರದ್ರಲ್ಲಿ ಲಿಡ್ ಕ್ಲೋಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಮೆಂಬರ್ಸ್ಗೆಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಯಾರ್ಯಾರು ನೋಡ್ತಾ ಇದ್ದೀರೋ ನನ್ನ ವಿಡಿಯೋ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್.